ಯಾಕೋ ಗೊತ್ತಿಲ್ಲ ಕಣೆ, ಇವತ್ತು ನಮ್ಮ ಅಕ್ಕ ತುಂಬ ನೆನಪಿಗೆ ಬರ್ತಾ ಇದ್ದಾಳೆ. ಏನ್ರಿ ನೀವು ಇದೇ ನೀ ಮಾತು ಇದ್ದಕ್ಕಿದ್ದ ಹಾಗೆ? ಸಂಗೀತ, ಅವತ್ತು ದುಡ್ಡು ಕೊಟ್ಟು ನೀವು ಅಕ್ಕ ತಗೊಂಡೋದ್ಲು, ಮತ್ತೆ ವಾಪಸ್ ಬರಲೇ ಇಲ್ಲ ಕಣೆ. ಅದಕ್ಕೆ ನಾನೇ ಹೋಗಿ ನೋಡ್ಕೊಂಡು ಬರೋಣ ಅಂತ. ಅಲ್ಲ ರೀ, ನಾನೇನೋ ನೀವು ಬರ್ತೀರಾ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಇದ್ದೆ. ಆದರೆ ಅಕ್ಕಪಕ್ಕ ಅಂತಿದ್ದೀರಾ. ಮುಖ್ಯವಾದ ವಿಷಯನ? ಯಾವುದೇ ಅದು? ನಿಮ್ಮ ಅಕ್ಕನ್ನ ನೋಡಬೇಕು ಅಂದ್ರಲ್ಲ, ಅದಕ್ಕಿಂತ ಮುಖ್ಯವಾದ ವಿಷಯ ಇದೆ. ಯಾವುದಪ್ಪ ಅದು ಮುಖ್ಯವಾದ ವಿಷಯ? ಅದು 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 ಯಾವುದೇ ಅದು? ನಿಜನ ಸಂಗೀತ? ನಾನು ಅಪ್ಪ ಆಗ್ತಿದ್ದೀನ? ನಾನು ಅಪ್ಪ ಆಗ್ತಿದ್ದೀನ? ಎಂತ ಸುದ್ದಿ ಸಿಗುತ್ತೆ ಈ ಸಂತೋಷದ ಸಮಾಚಾರದಲ್ಲಿ. ನಿಂಗೆ ಏನ್ ಬೇಕು ಕೇಳ? ನಾನೇನು ಕೇಳಿದ್ರು ಕೊಡ್ತೀರಾ? ನೀನ್ ಏನ್ ಕೇಳಿದ್ರು ಕೊಡ್ತೀನಿ. ಇಲ್ಲ ಬಿಡಿ, ನೀವು ಸುಳ್ಳು ಹೇಳ್ತಿದ್ರ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಸಂಗೀತ, ನನಗೆ ಮುತ್ತಿನಂತ ಮಗು ಕೊಡೋ ಈ ನನ್ನ ಕೋಮಲೆ ಏನೇ ಕೇಳಿದ್ರು ಕೊಡ್ತೀನಿ ಕಣೆ. ಮಾತು ತಪ್ಪಾರ್ದು. ಇಲ್ಲ ಸಂಗೀತ, ಪ್ರಾಮಿಸ್. ಖಂಡಿತ, ನಿಜವಾಗ್ಲು. ನೋಡಿ, ನೀವು ಯಾವಾಗ್ಲೂ ನನ್ನ ಜೊತೆ ಹೀಗೆ ಇರ್ಬೇಕು. ಅಯ್ಯೋ ಪೆದ್ದಿ, ಇಷ್ಟೇ ತಾನೆ? ನಿನ್ ಜೊತೆ ಯಾವಾಗ್ಲೂ ನಾನು ಹೀಗೆ ಇರ್ತೀನಿ. ನಿನ್ ಸುಖ, ನಿನ್ ಸಂತೋಷ ಎಲ್ಲ ನನ್ಗೆ ತುಂಬಾ ಮುಖ್ಯ ಕಣೆ. ಹಾಗಂತ ಕೆಲ್ಸಕ್ಕೆ ಬರ್ಬೇಕಾದ್ರೆ ಲೇಟ್ ಆಯ್ತು ಕಣೆ ಅಂತ ಅನ್ಬಾರ್ದು. ಇಲ್ಲ ಇಲ್ಲ, ಬೇಗ ಕೆಲಸ ಮುಗಿಸ್ಕೊಂಡ್ಬರ್ಬೇಕು. ಬೇಗ ಬಂದ್ಬಿಡ್ತೀನಿ. ಮತ್ತೆ ಅಕ್ಕ ಪುಕ್ಕ ಅಂತಾನು ಅನ್ಬಾರ್ದು. ಇಲ್ಲ ಸಂಗೀತ, ನೀವು ನನ್ನ ಚಿಂತೆನಲ್ಲೇ ಇರ್ಬೇಕು. ಆಯ್ತು. ನನಗೆ ಈಗ ಸಮಾಧಾನ ಆಯ್ತು. ಬನ್ನಿ, ಕಾಫಿ ಕೊಡ್ತೀನಿ. ಅಪ್ಲಿಕೇಶನ್ 95 ಭಾಗ ಇನ್ನೇನಿದ್ರು ಅರೆಸ್ಟ್ ಮಾಡೋದು ಒಂದು ಬಾಕಿ ಇದೆ. ಇನ್ನೇ ತರ ನಡಿ ಅರೆಸ್ಟ್ ಮಾಡುವ. ಅದು ಬೇರೆ ಯಾರು ಅಲ್ಲ, ಮಿಸ್ಟರ್ ಅವಿನಾಶ್. ಯಾಕೆ ಅನುಮಾನ? ಯಾರಾದ್ರೇನು ನ್ಯಾಯ ಕಣ್ಣಿಗೆ ಎಲ್ಲ ಒಂದೇ. ನಡಿ ಅರೆಸ್ಟ್ ಮಾಡುವ. ನಮ್ಮ ತಗೊಳ್ಳಿ ಈಗ. ಅವಿನಾಶ್, ನಾವು ಮಾಡೋ ಕೋಟಾ ನೋಟಿನ ವ್ಯವಹಾರ ಯಾರಿಗೂ ಗೊತ್ತಾಗಿದೆ ಅಂತಲ್ಲೋ? ಯಾರಿಗೂ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನಾವು ಮಾಡೋ ಕೆಲಸ ಇನ್ಯಾವನೇ 10 ಅವತಾರ ಎತ್ತು ಬಂದರೂ ನಮ್ಮನ್ನು ಕಂಡುಹಿಡಿಯೋಕ್ಕಾಗಲ್ಲ ಬಿಡಿ. ಅಲ್ಲ, ಅಷ್ಟೊಂದು ಆಳು ಕಾಳು ಎಲ್ಲ ಇತ್ಕೊಂಡು ಈ ವಿಷಯ ಲೀಕ್ ಆಯ್ತು ಅಂದರೆ ನನಗೆ ಅನುಮಾನ ಕಣೋ. ಕೋಟಾ ನೋಟನ್ನ ಇನ್ನೂ ಹೆಚ್ಚು ಪ್ರಿಂಟ್ ಮಾಡೋಕೆ ಹೇಳಿದ್ದೀನಿ ನಡಿ. ಇದುವರೆಗೂ ಅದು ಯಾವುದು ನನಗೆ ಕಣ್ಣಿಗೆ ಕಂಡು ಬಂದಿಲ್ಲ ಡ್ಯಾಡಿ. ಮಿಸ್ಟರ್ ಅವಿನಾಶ್, ನೋಡೋದು ತಂದೆ ಆಗಲೇ ಹೊಸ ಪರ್ಚೇಸ್ ಆಯಿತು. ಇವಾಗ ಒಂದು ಅರೆಸ್ಟ್ ಮಾಡಿ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ಅಮ್ಮ ನೋಡು, ಎಲ್ಲರಿಗೂ ಹೊಟ್ಟೆ ತುಂಬಾ ಆಗಷ್ಟು ಊಟ ತಗೊಂಡ್ಬಂದಿದ್ದೀನಿ. ಎಲ್ಲಿಗೆ ಹೋಗಿದ್ರಿ? ಊಟದಕ್ಕೆ ನಿಮ್ಗೆ ದುಡ್ಡು ಎಲ್ಲಿಂದ ಬಂತು? ನಿಮಗೆ ಕೇಳ್ತಾ ಇರೋದು ಎಲ್ಲಿಗೆ ಹೋಗಿದ್ರಿ ಅಂತ. ಅಮ್ಮ, ನಾನು ಅಣ್ಣ ರಾಣಿ ಎಲ್ಲ ರೋಡಲ್ಲಿ ಹಾಡು ಹೇಳ್ಕೊಂಡು ಭಿಕ್ಷೆ ಬೇಡ್ಕೊಂಡು ತಗೊಬಂದ್ವಿ. ನಿಮ್ಗೇನ್ರೆ ಬಂದಿರೋದು ದರಿದ್ರ? ನಾನು ನಿನ್ನ ಜೀವಂತ ಬದುಕಿರ್ಬೇಕಾದ್ರೆ ಬೇಜಾರು ನಿಂತ್ಕೊಂಡು ಭಿಕ್ಷೆನ ತಿಂತಾ ಇದ್ದೀರಾ? ಇನ್ನು ನಾನು ಜೀವಂತವಾಗಿದ್ದೀನಿ ಕಣ್ರಿ, ಜೀವಂತವಾಗಿದ್ದೀನಿ. ಇಲ್ಲ, ನಿಮಗಿನ್ಯಾವತ್ತು ಹಸು ಸಂಕಟ ನಿಮ್ಮ ಬಾಳ್ನಲ್ಲಿ ಬರಬಾರ್ದು. ನಾನು ಊಟ ತಗೊಂಡು ಬರ್ತೀನಿ, ಇದನ್ನ ನೀವು ತಿನ್ಬಾರ್ದು. ನಾನು ಊಟ ತಗೊಂಡು ಹೇಗಮ್ಮ ತರ್ತೀಯ? ಅದರೆಲ್ಲ ಯೋಚನೆ ಮಾಡ್ಬೇಡ. ಇಲ್ಲೇ ಇರಿ, ಒಂದು 10 ನಿಮಿಷ ಬಂದ್ಬಿಡ್ತೀನಿ. ಇಲ್ಲೇ ಇರಿ. ಅಮ್ಮ, ನನ್ನ ಮಾತು ಕೇಳಮ್ಮ. ಅಮ್ಮ, ಅವಳಾಗಿ ಎಲ್ಲೇಳೋ ಅಣ್ಣ. ಅಮ್ಮ ಹೊರಟೆ ಹೋದ್ಲು. ರಾಣಿ, ಅಮ್ಮ ನಿಂಗೆ ಹೊಟ್ಟೆ ತುಂಬ ಊಟ ತರ್ತಾಳಂತೆ. ಬಾ ಕೂತ್ಕೋ ಅಣ್ಣ, ಬಾ ಕೂತ್ಕೋ. ಬಾ ರಾಣಿ. ಒಂದು
ಅಮ್ಮ ಬರೋ ತನಕ ಇಲ್ಲೇ ಮಲ್ಕೊಂಡಿರು, ಮಲ್ಕೊ. ಅಣ್ಣ ಬಾ, ನೀನು ಮಲ್ಕೊ. ಅಯ್ಯೋ ಭಗವಂತ, ನನ್ನ ಅಮ್ಮನ ಮನ್ಸಿಗೆ ನೋವಾಗೋ ಕೆಲಸ ಮಾಡ್ಕೊಬರ್ರಿ. ಇನ್ನು ಅಮ್ಮ ಏನ್ ಮಾಡ್ತಾಳೋ ಏನೋ. ಅಮ್ಮ ಬಂದ್ಯಾ? ಅಮ್ಮ ರಾಣಿ ಎದ್ದೇಳು, ಅಮ್ಮ ಬಂತು. ನಮ್ ಜೊತೆ ಹಿಂಗ್ ಆಡೋರು ಸಿಕ್ಬಿಟ್ರಂತೂ ಇನ್ನೂ ಖುಷಿ. ಅಣ್ಣ ಇಲ್ಲಿ ನೋಡು, ಅಮ್ಮ ತಟ್ಟೆ ತುಂಬ ಅನ್ನ ತಗೊಬಂದಿದ್ದಾಳೆ. ಎಲ್ಲರೂ ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಮ್ಮ ಅಮ್ಮ ನೋಡು, ನನಗೆ ಮೊದಲು ನನ್ನ ಮುದ್ದು ತಂಗಿ ಮಾಡಿದ ಮುಖ ನೋಡೋಕ್ಕಾಗಲ್ಲ. ಅವಳಿಗೆ ಮೊದಲು ಊಟ ಕೊಡಮ್ಮ. ಕೊಡ್ತೀನಮ್ಮ, ಕೊಡ್ತೀನಿ. ನಿಮ್ಮ ಜೀವನನೇ ನನ್ನ ಕೈಲಿರ್ಬೇಕಾರೆ ನಾನು ಈ ಊಟ ಕೊಡೋದಿಲ್ವಾ? ಖಂಡಿತ ಕೊಡ್ತೀನಿ. ನಡಿ, ಊಟ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದ್ಸಲಿ ದೇವ್ರನ್ನ ನೆನೆಸ್ಕೊಳ್ಳಿ. ಅಲ್ಲ ಅಮ್ಮ, ಯಾವತ್ತೂ ಇಲ್ಲ, ಇವತ್ತೇನು? ತುಂಬ ದಿನದ ಮೇಲೆ ಹೊಟ್ಟೆ ತುಂಬ ಭಗವಂತ ಅನ್ನ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಅದು ನಾವು ಆ ದೇವ್ರನ್ನ ನೆನಿಬೇಕಲ್ವಾ? ಹೌದೌದು. ಅಣ್ಣ ಎಲ್ಲಿ ಕೈ ಮುಗ, ದೇವ್ರು ನೆನೆಸ್ಕೊ. ರಾಣಿ ದೇವ್ರು ನೆನೆಸ್ಕೊ. ಭಗವಂತ, ಯಾವ ತಾಯಿ ಮಾಡಿದ್ರೆ ಕೆಲಸನ ಇವತ್ತು ನಾನ್ ಮಾಡ್ತಾ ಇದ್ದೀನಿ. ಅಲ್ಲಿ ಬೆಂಗಳೂರು ನಯನ ಆಯ್ತಲ್ಲ, ಮಕ್ಳಿಗೋಸ್ಕರ ತಂದೆ ತಾಯಿ ಇರೋದೆಲ್ಲ ತ್ಯಾಗ ಮಾಡ್ತಾರೆ. ನನ್ನ ಮಕ್ಳು ಇನ್ನೊಬ್ರ ಮನೆ ಸೊಸೆಯಾಗಿ ಹೋಗ್ಬೇಕು, ನಗ್ನಗ್ತಾ ಮಾಡ್ಬೇಕು ಅಂತ ನೂರಾರು ಕನ್ಸನ್ ಕಟ್ಕೋತಾರೆ. ಇವತ್ತು ನನ್ನ ಕೈಯಾರ ನನ್ನ ಮಕ್ಳಿಗೆ ನಾನೇ ವಿಷಯ ಕೊಡ್ತಾ ಇದ್ದೀನಿ. ಯಾವ ತಾಯಿನ ಮಾಡ್ದೆ ಇರೋಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಯಾವ ತಾಯಿ ಎದುರಿಗೂ ಇಂಥ ಮಕ್ಳನ್ನು ಕೊಟ್ಟ ಅಂತ ಮಕ್ಳಿಗೆ ಈ ತರ ಪರಿಸ್ಥಿತಿ ಬರೋದು ಬೇಡ. ನನ್ನಂತ ತಾಯಿ ಎದುರು ಇಂಥ ಮಕ್ಳ ಜನ್ಮ ಕೊಟ್ಟು ಬೀದಿ ಹೇಳಾಗ ಮೊದಲು ಅವರು ಬಂದಿಯಾಗಿ ಅವಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲ, ನನ್ನ ತಮ್ಮ ಚೆನ್ನಾಗಿರ್ಲಿ, ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಪಟ್ಟಿದ್ದಕ್ಕೆ ಇವತ್ತು ನನ್ನ ಸಂಸಾರ ಸುಟ್ಟು ಭಸ್ಮ ಆಗೋಯ್ತು. ಯಾವ ಹೆಣ್ಣಿಗೆ ಇಂಥ ಪರಿಸ್ಥಿತಿನ ಕೊಡಬೇಡ ತಂದೆ. ಅಮ್ಮ ಅಮ್ಮ, ಏನು ಯೋಚನೆ ಮಾಡ್ತಿದ್ಯಮ್ಮ? ಏನು ಇಲ್ಲಮ್ಮ. ಹೊಟ್ಟೆ ತುಂಬ ತಿಂದು ಅದೆಷ್ಟೋ ದಿವಸ ಆಯ್ತಮ್ಮ. ಇವತ್ತು ಅಪರೂಪಕ್ಕೆ ಹೊಟ್ಟೆ ತುಂಬ ಅನ್ನ ತಿನ್ನೋ ಭಾಗ್ಯ ಬಂದಿದೆ ಅಮ್ಮ. ಅಮ್ಮ ಅಮ್ಮ, ನಿನ್ ಕೈ ತಿಂದು ಅದೆಷ್ಟೋ ದಿವಸ ಆಯ್ತಮ್ಮ. ಇವತ್ತು ನೀನೇ ನಿನ್ ಕೈಯಾರ ಒಂದು ತುತ್ತು ಅನ್ನ ಹಾಕಮ್ಮ. ಹೌದಮ್ಮ, ಎಷ್ಟು ಜನ ಮಕ್ಳಿಗೆ ತಾಯ್ದಿರ್ ಕೈ ತುತ್ತು ತಿನ್ನೋ ಯೋಗ ಇರುತ್ತೆ ಹೇಳು. ಅಮ್ಮ ಹೇಳ್ತಾರೆ ದೊಡ್ಡವರಮ್ಮ, ಏನ್ ಗೊತ್ತಾ, ತಾಯಿ ಕೈಲಿ ವಿಷ ಕೊಟ್ಟರು ಅದು ಅಮೃತ ಆಗ್ಬಿಡುತ್ತಂತೆ. ನೀನೇ ನಿನ್ ಕೈಯಾರ ಕೈ ತುತ್ತು ಕೊಡಮ್ಮ. ಕೊಡ್ತೀನಿ 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 ಮಕ್ಳ. ಹಸಿದಾಗ ಅಮೃತವ ಉಣಿಸಿದ ಈ ತಾಯಿ ಹೃದಯ ಹಿಂದೂ ಸ್ವಾಭಿಮಾನಕ್ಕೆ ಬಲಿಯಾಗಿ ತನ್ನ ಕೈಯಾರೆ ಜನ್ಮ ಕೊಟ್ಟ ಮಕ್ಕಳಿಗೆ ವಿಷವ ನೀಡುತ್ತಿರುವ